ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಅಂಗನವಾಡಿ ಕೇಂದ್ರ ಒಂದಕ್ಕೆ ಕಾಯಂ ಶಿಕ್ಷಕರನ್ನು ನೇಮಿಸದೆ ಅಂಗನವಾಡಿ ಮುಚ್ಚಿದೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದಾಪುರ ವ್ಯಾಪ್ತಿಯಲ್ಲಿ ಬೀಡು ಬಿಟ್ಟಿದ್ದ ಆನೆಗಳನ್ನು ಕಾಡುಗಟ್ಟುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ರೈತರಿಗೆ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿಗೆ ಸಕಾಲದಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ನೀಡುವಂತೆ ಒತ್ತಾಯಿಸಿದ್ದಾರೆ. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಅಂಗನವಾಡಿ ಕೇಂದ್ರ ಒಂದಕ್ಕೆ ಕಾಯಂ ಶಿಕ್ಷಕರನ್ನು ನೇಮಿಸದೆ ಅಂಗನವಾಡಿ ಮುಚ್ಚಿದೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾದಪಟ್ಟಣ ಅಂಗನವಾಡಿ ಕೇಂದ್ರ ಒಂದನೇ ಕಾಯಂ ಶಿಕ್ಷಕರನ್ನು ನೇಮಿಸದೆ ಅಂಗನವಾಡಿ ಮುಚ್ಚಲ್ಪಟ್ಟಿದೆ. ಇದರಿಂದ ಸ್ಥಳೀಯ ಮಕ್ಕಳಿಗೆ ತೀವ್ರ ಅನಾನುಕೂಲ ಎದುರಾಗಿದೆ ಎಂದು ಇಲಾಖೆಯ ಅವ್ಯವಸ್ಥೆ ಖಂಡಿಸಿ ಪೋಷಕರು ಪ್ರತಿಭಟಿಸಿದರು. ಸಮಸ್ಯೆಗೆ ಸೂಕ್ತ ಪರಿಹಾರ ಕಲ್ಪಿಸಬೇಕಾದ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ತಾತ್ಸಾರ ತೋರಿಸಿದ್ದಾರೆ ಎಂದು ಮಹಿಳೆಯರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 12 ವರ್ಷಗಳಿಂದ ಈ ಕೇಂದ್ರಕ್ಕೆ ಕಾಯಂ ಶಿಕ್ಷಕರಿಲ್ಲ. ತಾತ್ಕಾಲಿಕವಾಗಿ ಬರುವ ಶಿಕ್ಷಕರು ಅಲ್ಪ ಅವಧಿಯಲ್ಲಿ ಕೇಂದ್ರವನ್ನು ತೆರೆಯುತ್ತಿದ್ದಾರೆ. ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದ ಇದೇ ಗ್ರಾಮದ ಯುವತಿ ಮದುವೆಯಾಗಿ ಹೊರ ಜಿಲ್ಲೆಗೆ ತೆರಳಿದ್ದಾರೆ. ಇದರಿಂದ ಅಂಗನವಾಡಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಬೀಗ ಜಡಿದ ಸ್ಥಿತಿಯಲ್ಲಿಯೇ ಇದೆ. ಮಕ್ಕಳ ಭವಿಷ್ಯ ಗಮನಿಸಿ ಕಳೆದ 2 ತಿಂಗಳ ಹಿಂದೆ ಅಂಗನವಾಡಿ ಬಾಗಿಲು ತೆರೆಸಿ ಮಕ್ಕಳ ಕಲಿಕೆಗೆ ಅವಕಾಶ ಒದಗಿಸಿಕೊಡಲಾಗಿತ್ತು. ಗ್ರಾಮ ಪಂಚಾಯಿತಿ ಮೂಲಕ ಅಂಗನವಾಡಿಯ ಕಟ್ಟಡ ಅಭಿವೃದ್ಧಿ ಕಾಮಗಾರಿಗೆ ಅಗತ್ಯ ಅನುದಾನ ಒದಗಿಸುವ ಭರವಸೆ ಕೂಡ ದೊರಕಿದೆ. ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಯಾವುದೇ ಅಗತ್ಯ ಕ್ರಮ ಕೈಗೊಳ್ಳದೆ ಮಕ್ಕಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಸ್ಥಳೀಯ ದಲಿತ ಸಂಘರ್ಷ ಸಮಿತಿ ಮುಖಂಡ ಎಚ್.ಜೆ. ದಾಮೋದರ್ ಅವರು ಆರೋಪಿಸಿದ್ದಾರೆ. ಭವಿಷ್ಯದ ದೃಷ್ಟಿಯಿಂದ ಕಾಯಂ ಶಿಕ್ಷಕರನ್ನು ನೇಮಿಸಿ ಅಂಗನವಾಡಿ ಪ್ರಾರಂಭಿಸಲು ಕ್ರಮ ಕೈಗೊಳ್ಳುವಂತೆ ಪೋಷಕರು ಆಗ್ರಹಿಸಿದ್ದಾರೆ. ಈ ಸಂದರ್ಭ ಪೋಷಕರಾದ ಸಾಕಮ್ಮ, ಮೀನಾ, ಭಾಗ್ಯ, ಖೈರುನಿಸಾ, ಕಾವ್ಯ, ರೀತಾ, ಗೌರಿ, ಅಮೀನಾ, ದೇವರಾಜ್, ಚಂದ್ರ, ನಾಗಮ್ಮ ಇದ್ದರು. ಸ್ಥಳೀಯ ಗ್ರಾಮಸ್ಥರು DSS ದಲಿತ ಸಂಘರ್ಷ ಸಮಿತಿ ಕೊಡಗು ಜಿಲ್ಲೆ. ಇದು ಏನು ಇಲ್ಲಿದು ಮನವಿ ಅಂತ ಹೇಳಿದ್ರೆ 12 ವರ್ಷದ ಹಿಂದೆ ಪರ್ಮನೆಂಟ್ ಟೀಚರ್ ಒಬ್ಬರು ತೀರೋದು. ಅದಾದ ನಂತರ ಒಂದು ಹುಡುಗಿನ ಹಾಕಿದ್ರೆ ಆ ಹುಡುಗಿ ಮದುವೆಯಾಗಿ ಹೋಯ್ತು. ಅದಾದ ನಂತರ ಇನ್ನೊಬ್ಬರು ಹಾಕಿದ್ರು, ಅವರು ಹಾಗೆ ಹೇಳ್ದಾರೆ ಕೇಳ್ದಾನೆ ಅವರು ಹೋಗ್ಬಿಟ್ರು. ಇನ್ನೊಂದು ಟೀಚರ್ ಅವ್ರ ಗಂಡ ಮನೆಯಿಂದ ಬಂದ್ಬಿಟ್ಟು ಇಲ್ಲಿಗೆ ತಗೊಂಡು ಟ್ರಾನ್ಸ್ಫರ್ ಆಯಿತು, ಗಂಡನ ಮನೆ ಕಡೆಗೆ ಹೋದ್ರು. ಇಲ್ಲಿ ಪರ್ಮನೆಂಟ್ ಟೀಚರು ಈ ಗ್ರಾಮದಲ್ಲಿ ಇಲ್ಲ. ಆ ಟೀಚರ್ ಸೇರೋದು ಪುಟಾಮಣಿಯಮ್ಮ ಅಂತ ತೀರೋದ್ಮೇಲೆ ಇಲ್ಲ. ಇವಾಗ ಇಲ್ಲಿ 4-5 ಜನ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ಮದುವೆಯಾಗಿ ಹೋಗಿದ್ದಾರೆ. ಬಾಕಿ ಒಂದು 3 ಜನ ಇದೆ. ಅದು ಯಾರಿಗಾರ ಕೊಡಲಿ ಇಲ್ಲಿ ಟೀಚರ್. ಇಲ್ಲಿಯರೇ ಗಂಡ ಹೆಂಡತಿ ಮಕ್ಕಳು ಇರೋಂಥವ್ರು ಇಲ್ಲಿ ಬಂದು ಈ ಅಂಗನವಾಡಿ ನಡೆಸ್ಕೊಂಡು ಹೋದರೆ ಈ ಮಾದಪಟ್ಟಣ ಗ್ರಾಮ ಒಂದು ಇದಾಯ್ತದೆ. 1 ತಿಂಗಳು ಮೊದಲು ನಾವು ಆಗಲೇ ಆಲ್ರೆಡಿ 50-60 ಜನ ಸೇರಿಬಿಟ್ಟು ನಾವು ಇದನ್ನ ಓಪನ್ ಮಾಡಿಸ್ತೀವಿ. 1.5 ವರ್ಷದಿಂದ ನಿಲ್ಸಿಟ್ನ ನಾವೇ ಓಪನ್ ಮಾಡಿ 1.5-2 ತಿಂಗಳವರೆಗೂ ನಾವೇ ಊಟ ತುಂಬಿಕೊಂಡು ನಡೆಸ್ತಾ ಇದ್ದೋ. ಇವಾಗ ಟೀಚರ್ಗಳನ್ನ ಅಲ್ಲಿಗೆ ಹಾಕಿದ್ದೀನಿ ಅಂತ ವಾರಕ್ಕೊಂದ್ಸರಿ ಬರ್ತಾರೆ, ಹೋಯ್ತಾರೆ. ಇದೆಲ್ಲ ಮಾಡ್ತಾ ಇರೋದು ನಮ್ಮ CDP ಶ್ರೀದೇವಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರ ಗಂಡ ಡಾಕ್ಟ್ರು, ನನಗೆ ನಾವು ಏನು ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಉಡಾಪೆ ಮಕ್ಕಳು ಮಾತಾಡ್ತಾರೆ. ನಮಗೆ ಇಲ್ಲೇ ಸ್ಥಳೀಯರು ಹಾಕಿರೋದು ಒಬ್ಬರನ್ನ ಇಲ್ಲೇ ಗಂಡ ಇರಬೇಕು, ಇಲ್ಲೇ ಹೆಡ್ತಿ ಇರಬೇಕು ಅಂತರ್ಗೆ ಇದು ಮಾಡಿ ಇಲ್ಲಿ ಸ್ಥಳೀಯರು ಇರಬೇಕು. ಇಲ್ಲಿಂದ ಮದುವೆ ಆಗಿ ಬೇರೆ ಕಡೆಗೆ ಹೋಗಿದ್ರೆ ಅವ್ರು ಬಂದು 1 ತಿಂಗಳಿಗೆ ಹೊರಟೋಯ್ತಾರೆ ಟ್ರಾನ್ಸ್ಫರ್. ಆಮೇಲೆ ಅಲ್ಲಿಂದ ಪುನಃ ಅವರು BMNC ಅದು ಇದು ಅಂತ ಹೊಂಟೋಯ್ತಾರೆ. ಇಲ್ಲಿ ಟೀಚರೇ ಇರೋದಿಲ್ಲ. ಯಥಾಸ್ಥಿತಿ ಆಗ್ಬಿಡ್ತಾರೆ ಹೆಂಗಸರಿಗೆ. ಸ್ಥಳೀಯರು ಬೇಕು ಅಂತ ಇಲ್ಲಿ ಗ್ರಾಮಸ್ಥರು, ಇಲ್ಲಿ ಪೋಷಕರು ಹೋರಾಟ. 19 ಮಕ್ಕಳಿದ್ದಾವೆ, ಈಗ 21 ಆಗಿದ್ದಾವೆ ಮಕ್ಕಳು ಟೋಟಲ್ ಆಗಿ. ಮೊನ್ನೆ ಬಂದಿದ್ದು 21 ಇದ್ದೋ. ಇವತ್ತು ಟೀಚರ್ ಬರ್ದಿದ್ದಕ್ಕೆ ಮಕ್ಕಳು ಬಂದು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೊಂದು ಎಲ್ಲರಿಗೂ ನಾವು ಮನವಿ ಮಾಡಿದ್ವಿ ಆಲ್ರೆಡಿ. ಇನ್ನೂ ಒಂದು ಸರಿ ಮಾಡ್ತೀವಿ. ನಮ್ಗೆ ಇಲ್ಲಿ ಸ್ಥಳೀಯ ಟೀಚರ್ಸ್ ಕೊಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಮತ್ತು ಮದುವೆಯಾಗಿ ಆದ ನಂತರ ನಾವು ಕೊಟ್ಬಿಟ್ಟು ಆದಾಗ 3 ತಿಂಗಳಾದ್ಮೇಲೆ ಅವ್ರು ಟ್ರಾನ್ಸ್ಫರ್ ಹೋಗ್ತಾರೆ. ಪುನಃ ಗೌರ್ಮೆಂಟ್ ಆದೇಶ ಮಾಡೋಕ್ಕೆ 1 ವರ್ಷ, 4 ವರ್ಷ, 3 ವರ್ಷ ಬೇಕು ಆದೇಶ ಮಾಡಿ ಟೀಚರ್. ಇಲ್ಲಾಂದರೆ ಎಲ್ಲಿಂದನೋ ಟೀಚರ್ ಬರೋದು, ಎಲ್ಲಿಂದನೋ ಹೋಗೋದು, ಮಕ್ಕಳಿಗೆ ಸರಿಯಾಗಿ ನೋಡ್ತಾ ಇಲ್ಲ. ಮೊದಲನೇ ಅಂಗನವಾಡಿ ಇದು. ನಿಜ ಹೇಳ್ಬೇಕಂತಂದರೆ ಇದಕ್ಕೆಲ್ಲ ನಾವು ಸೆಲ್ಯೂಟ್ ಕೊಡಬೇಕು. ಯಾಕೆಂದರೆ ನಾವು ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಇದು ತುಂಬ ಟೀಚರಿಂದ ಈ ಥರ ಇದಾಗಿದೆ. ದಯವಿಟ್ಟು ಮುಖ್ಯ ನಮ್ಮ DC ಸಾಹೇಬ್ರ ಯಾರೇ ಹಾಕ್ಕೊಳ್ಳಿ, ಇದನ್ನು ಒಂದು ಇದು ನೋಡಿ ಕ್ರಮ ಒದಗಿಸಿ ನಮ್ಗೆ ಇಲ್ಲಿ ಸ್ಥಳೀಯ ಟೀಚರ್ ಹಾಕೊಡಿ ಅಂತ ಗ್ರಾಮಸ್ಥರ ಪರವಾಗಿ ನಾನು ಹೇಳ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ.
ಕೆಆರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗೋಷ್ಠಿ ನಡೆಸಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿಗೆ ಸಚಿವ ಸ್ಥಾನ ನೀಡುವಂತೆ ಪ್ರೇಮ್ ಕುಮಾರ್ ಒತ್ತಾಯಿಸಿದ್ದಾರೆ. ಮಳವಳ್ಳಿ ಶಾಸಕ ಹಾಗೂ ದಲಿತ ಸಮುದಾಯದ ಪ್ರಶ್ನಾತೀತ ನಾಯಕ ನರೇಂದ್ರ ಸ್ವಾಮಿ ಅವರಿಗೆ ಕೂಡಲೇ ಸಚಿವ ಸ್ಥಾನ ನೀಡಬೇಕು ಎಂದು ಕೆಆರ್ಪೇಟೆ ಪುರಸಭಾ ಸದಸ್ಯ ಡಿ ಪ್ರೇಮ್ ಕುಮಾರ್ ಒತ್ತಾಯಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲಿ S23 ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 7ಕ್ಕೆ 6 ವಿಧಾನಸಭಾ ಕ್ಷೇತ್ರ ಗೆಲ್ಲಲು ನಮ್ಮ ನಾಯಕ ನರೇಂದ್ರ ಸ್ವಾಮಿ ಅವರೇ ಮುಖ್ಯ ಕಾರಣ. ಬೂತ್ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಸಂಘಟನೆ ಮಾಡಿದರು. 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವ ನರೇಂದ್ರ ಸ್ವಾಮಿ ಜಿಲ್ಲೆ ದಲಿತರ ಧ್ವನಿಯಾಗಿ ಗುರುತಿಸಿಕೊಂಡಿದ್ದಾರೆ. ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟದ ಹಾದಿ ಹಿಡಿತ ಅವರು ಕೆಪಿಸಿಸಿ ಉಪಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಗೆಲುವಿನ ರೂವಾರಿ ಎಂಬ ಹೆಗ್ಗಳಿಕೆಗೆ ಅವರದ್ದು. ಕಾಂಗ್ರೆಸ್ ಪಕ್ಷದ ದಲಿತರನ್ನ ಮತಕ್ಕೆ ಮಾತ್ರ ಬಳಸಿಕೊಳ್ಳುತ್ತೆ ಅಷ್ಟೇ. ಹೈಕಮಾಂಡ್ ಈ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕು ಎಂದು ಪ್ರೇಮ್ ಕುಮಾರ್ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಮ್ಮಯ್ಯ, ಗೋವಿಂದರಾಜು, ರಮೇಶ್, ಮಹೇಂದ್ರ, ಕುಲ್ಲಪ್ಪ, ಚನ್ನಕೃಷ್ಣ, ಕಳ್ಳನಕೆರೆ ಶಂಕರ್, ಪ್ರಕಾಶ್, ಬಸ್ತಿ ಕಾಗೇಪುರ, ರವಿ ಸೇರಿದಂತೆ ಉಪಸ್ಥಿತರಿದ್ದರು. ದಲಿತ ಮುಖ್ಯಮಂತ್ರಿ ಈ ಕನ್ನಡ ರಾಜ್ಯದಲ್ಲಿ ಆಗ್ತಾರೆ ಅಂತ ಪರಮೇಶ್ ಸಾಹೇಬ್ರನ್ನ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ, ನರೇಂದ್ರ ರಂಗನಾಥ್, ನಮ್ಮ ಬಿ ರಾಜಶೇಖರ್ ಕಾಲದಿಂದ ಕೂಡ ಇದುವರೆಗೂ ಕೂಡ ನಮ್ಮ ಕನಸಾಗಿ ಉಳಿದಿದೆ. ಇವತ್ತು ಹಾಗಾಗಿ ನಮ್ಮ ಮುಖ್ಯಮಂತ್ರಿ ಆಗ್ತಾರೆ, ನಮ್ಮವ್ರು ಆಗ್ತಾರೆ ಅನ್ನೋ ಉದ್ದೇಶಕ್ಕೆ ನಮ್ಮ ಎಲ್ಲ ಬಲಗೆ ಸಮಾಜದ ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಪರವಾಗಿ ನಿಂತು ಓಟ್ ಹಾಕಿ ಇವತ್ತು ಅತ್ಯಂತ 134 ಸೀಟನ್ನು ಗೆಲ್ಲೋದಕ್ಕೆ ನಮ್ಮೆಲ್ಲರೂ ಬಲಗೆ 136 ಸೀಟ್ ಗೆಲ್ಲೋದಕ್ಕೆ ಬಲಗೆ ಸಮಾಜದ ಒಂದು ಓಟ್ಗಳು ತುಂಬಾ ಅತಿ ಮುಖ್ಯ ಆಗಿತ್ತು. ಆದ್ರೆ ಎಲ್ಲೋ ಒಂದು ನಿರಾಸೆ ಆಗಿದೆ. ನಮಗೆ ಮುಖ್ಯಮಂತ್ರಿ ಪಟ್ಟ ಇನ್ನು ಸಿಗಲಿಲ್ಲ ಅನ್ನೋ ಒಂದು ಬೇಜಾರಾಗಿದೆ. ಆದ್ರೂ ಪರವಾಗಿಲ್ಲ, ನೋಡೋಣ, ಕಾಯೋಣ, ಇನ್ನಾರು ಮುಂಕಾರ ಕೊಡ್ತಾರೆ ಅಂತ ಆಶಾಭಾವನೆ ಮಾಡಿಕೊಂಡು ಇವತ್ತೇನು ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಕನಿಷ್ಠ ಪಕ್ಷ ನಮ್ಮ ಬಲಗೆ ಸಮಾಜದ 5 ಜನ ಏನ್ ಪ್ರಭಾವಿ ಸಚಿವ ಸ್ಥಾನ, ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ನೀಡಬೇಕು ಅಂತ ಈ ಸಂದರ್ಭ ಹೇಳ್ತಾ, ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ಮಗನಾದಂತ ಮಳವಳ್ಳಿ ಕ್ಷೇತ್ರದ ಪ್ರಭಾವಿ ಇವತ್ತು ಅತ್ಯಂತ ಅದ್ಭುತವಾಗಿ ಮಳವಳ್ಳಿ ಕ್ಷೇತ್ರವನ್ನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂತವರು ಸಚಿವರಾದ್ರೆ ನಮ್ಮ ಮಂಡ್ಯ ಜಿಲ್ಲೆಗೆ ಅಭಿವೃದ್ಧಿ ತಗೊಂಡು ಹೋಗ್ತಕ್ಕಂಥ ಒಂದು ಆಶಾಭಾವನೆ ಒಳಗಿರೋದ್ರಿಂದ ಚಲುವರಾಯಸ್ವಾಮಿ ಅವರು ಒಳ್ಳೆ ಕೆಲಸವನ್ನು ಕೂಡ ಮಾಡಿದ್ದಾರೆ ಈ ಮಂಡ್ಯ ಜಿಲ್ಲೆಯಲ್ಲಿ. ಹಾಗಾಗಿ ಚಲುವರಾಯಸ್ವಾಮಿ ಅವರು ಮತ್ತೆ ನಮ್ಮ ಪರಿಷತ್ ಜಾತಿ ವತಿಯಿಂದ ನರೇಂದ್ರ ಸ್ವಾಮಿ ಅವರನ್ನ ಸಚಿವರನ್ನ ಮಾಡಬೇಕು ಅಂತ ನನ್ನ ಸಂದರ್ಭದಲ್ಲಿ ಅವರನ್ನ ನಾವು ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಮನವಿ ಮಾಡ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸಿದ್ದಾಪುರ ವ್ಯಾಪ್ತಿಯಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳ ಅರಣ್ಯ ಮಟ್ಟದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಅರಣ್ಯ ಇಲಾಖೆಯಿಂದ ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿದ್ದ ಆನೆಗಳನ್ನು ಅರಣ್ಯ ಕಟ್ಟುವ ಕಾರ್ಯಾಚರಣೆ ಕೈಗೊಳ್ಳಲಾಗಿದ್ದು, ಸಿದ್ದಾಪುರ ವ್ಯಾಪ್ತಿಯಲ್ಲಿ ಕೈಗೊಂಡಿದ್ದ ಕಾರ್ಯಾಚರಣೆ ವೇಳೆ ಗುಹೆ ವ್ಯಾಪ್ತಿಗೆ ಹಿಂದಿರುಗಿದ್ದ ಸುಮಾರು 15ಕ್ಕೂ ಅಧಿಕ ಕಾಡಾನೆಗಳನ್ನು ಕಾರ್ಯಾಚರಣೆ ಮುಂದುವರಿಸುವ ಮೂಲಕ ಇಂಜಿಲಗೆರೆ ತೋಟದ ಮುಖಾಂತರ ಬಿಟ್ಟಿಕಾಡು ಸಮೀಪದ ಆಲಿತೋಪು ಎಸ್ಟೇಟ್ ವರೆಗೂ ಆನೆಗಳನ್ನು ಅಟ್ಟಿಸುವಲ್ಲಿ ಯಶಸ್ವಿಯಾದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ದು, ನಾಳೆ ಬಜಗೊಳ್ಳಿ ಮಟ್ಟ ಹುಂಡಿ ಮುಖಾಂತರ ಮಾಲ್ದಾರಿ ಮೀಸಲು ಅರಣ್ಯಕ್ಕೆ ಅಟ್ಟುವ ಕಾರ್ಯಾಚರಣೆ ಮುಂದುವರಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಗನ್ನಾಥ್ ಮಾರ್ಗದರ್ಶನದಲ್ಲಿ ವಿರಾಜಪೇಟೆ ಉಪವಲಯ ಅರಣ್ಯಾಧಿಕಾರಿ ಶಿವರಾಮ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ತಿತಿಮತಿ ವಲಯ ಅರಣ್ಯಾಧಿಕಾರಿ ದೇವರಾಜ್, ವಿರಾಜಪೇಟೆ ವಲಯದ ಪ್ರಸನ್ನ, ಅಮ್ಮತ್ತಿ ವಿಭಾಗದ ಮನೋಜ್, ಆರ್ಆರ್ಟಿ ಸಿಬ್ಬಂದಿಗಳು, ತಿತಿಮತಿ ವಲಯ ಇಟಿಎಫ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಲ್ನಗರ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ರೈತರಿಗೆ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿಗೆ ಸಕಾಲದಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ನೀಡುವಂತೆ ಒತ್ತಾಯಿಸಿದ್ದಾರೆ. ಮುಂಗಾರು ಹಾಗೂ ಹಿಂಗಾರು ಹಂಗಾಮಿಗೆ ರೈತರಿಗೆ ಯಾವುದೇ ಕೊರತೆ ಆಗದಂತೆ ಸಕಾಲದಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳನ್ನು ಸರ್ಕಾರಿ ಸಹಾಯಧನದಡಿ ವಿತರಿಸಬೇಕು ಹಾಗೂ ಖಾಸಗಿ ಅಂಗಡಿಗಳ ದೋಚಟಕ್ಕೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ನಿಂಗಣ್ಣ ಬೀರದರ್ ಅವರಿಗೆ ಜಂಟಿ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಮುಖ್ಯಸ್ಥ ಹಾಗೂ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ನಾಯಕ್ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ಉತ್ತರ ಕರ್ನಾಟಕ ಗೌರವಾಧ್ಯಕ್ಷ ರಮೇಶ್ ಮಡಿವಾಳ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ವ್ಯಾಪಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಅನಿಲ್ ಬಾಬನೆ, ಕಿರಣ್ ಬಾಟೊಳೆ, ಶರಣಪ್ಪ ಸಿಂಧೆ, ಎಂ ಶರ್ಮಾ, ಅಮೂಲ ಚಾವಣ, ಶಿವಾನಂದ ನಾವಿ, ಸರಸ್ವತಿ ನಾಮೇಗೌಡ ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಅಥಣಿ ಘಟಕದವರು ಹಾಗೂ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕ ಅಥಣಿ ಇವನ್ನ ಜಂಟಿ ಕೂಡಿ ಕೃಷಿ ನಿರ್ದೇಶಕರ ಆಫೀಸಿಗೆ ಬಂದು ಒಂದು ರೈತರಿಗೆ ಆಗೋ ತೊಂದರೆ ರಸಗೊಬ್ಬರ ಹಾಗೂ ಬೀಜ ಅಂದರೆ ಏನಪ್ಪ ಅಂದ್ರೆ ಈಗ ಯೂರಿಯಾ ಮತ್ತು ಇನ್ನಿತರ ಗೊಬ್ಬರ ಎಲ್ಲ ಅಂಗಡಿಯವ್ರು ಸ್ಟಾಕ್ ಇದ್ರೂ ಅವರು ನಮ್ಮಲ್ಲಿ ಸ್ಟಾಕ್ ಇಲ್ಲರಿ, ನಮ್ಮಲ್ಲಿ ಅದು ಯೂರಿಯಾ ಇಲ್ಲ ಅಂತಂದು ಒಟ್ಟು ಕೊಂಡ್ರೆ ನೆಪ ಹೇಳತ್ತಾರೆ. ಅಧಿಕಾರಿಗಳು ಅವರು ಪ್ರಯತ್ನ ಮಾಡಿದ್ರೂ ಅಧಿಕಾರಿಗಳು ಮಾತು ಕೇಳಲ್ದಂಥ ಸ್ಥಿತಿ ಗೊಬ್ಬರ ಅಂಗಡಿಯವ್ರಿಗೆ
ಲಾಬಿ ನಡೆದೈತಿ. ಇದು ಯಾಕೆ ಇದು ಅಭಾವ ನಡೆದೈತಿ ಅಂದ್ರೆ ಎಲ್ಲ ಥರ ಸ್ಟಾಕ್ ಐತ್ರಿ. ಆನ್ಲೈನ್ದಾಗ ಎಲ್ಲ ಅಧಿಕಾರಿಗಳಿಗೆ ಗೊತ್ತೈತಿ ಯಾವ ಅಂಗಡಿಯಾಗ ಎಷ್ಟೈತಿ ಅನ್ನೋದು ಎಲ್ಲ ಅವರು ಎಲ್ಲ ಆಲ್ರೆಡಿ ಗೊತ್ತೈತಿ. ಗೊತ್ತಿದ್ರೂ ರೈತರಿಗೆ ಹೆಂಗೆ ಕಣ್ಣ ಮುಚ್ಚಲ್ಲಿ ಆಟ ಆಡ್ಸತ್ತೆ ಅಂದ್ರೆ ಗೊಬ್ಬರ ಅಂಗಡಿಯವರು ಒಂದು ದೊಡ್ಡ ಇರೋದು ಲಾಬಿ ಒಟ್ಟು ಅಭಾವ ತೋರಿಸಿ ಹೆಚ್ಚಿನ ರೇಟಿಂಗ್ ಮಾರೋದು. ಇವರೇ 266 ರೂಪಾಯಿ ಕೊಡುವಂಥ ಕಾನೂನು ಐತ್ರಿ. ಯಾವಾಗ ಏನು 20 ವರ್ಷ 50 ವರ್ಷದ ಹಿಂದೆ ಕಾನೂನು ಐತಿ. ಅದು ಸರ್ಕಾರ ಸಬ್ಸಿಡಿ ಕೊಡ್ತೈತಿ. ಈ ನಮ್ಮ ರೈತರಿಗೆ ಇನ್ನೊಂದು ನಮ್ಮ ಅಥಣಿ ತಾಲೂಕು ಇವತ್ತು ಅಥಣಿ ನಗರದ ಅಥಣಿ ತಾಲೂಕಿನ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಅಥಣಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕ ಅಥಣಿ ವತಿಯಿಂದ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನ ಅಗತ್ಯ ಇರುವ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪೂರೈಸುವ ಕುರಿತು ಇವತ್ತು ಸಹಾಯಕ ನಿರ್ದೇಶಕರ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ನೀಡಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಥಣಿ ತಾಲೂಕಿನ ಪ್ರತಿಯೊಬ್ಬರ ರೈತರಿಗೆ ಇವತ್ತು ಈ ವರ್ಷ ಕೃಷಿ ಚಟುವಟಿಕೆಗೆ ಸಂಬಂಧಿಸಿದಂತೆ ರಸಗೊಬ್ಬರ ಹಾಗೂ ಸಮರ್ಪಕವಾಗಿ ಬೀಜ ವಿತರಣೆಯನ್ನು ನೀಡಬೇಕನ್ನೋ ಮಾತನ್ನು ಕೂಡ ಇವತ್ತು ಅಧಿಕಾರಿಗಳು ಹೇಳಿ ಇವತ್ತು ಒಂದು ಹಳ್ಳಿ ಮಟ್ಟದಲ್ಲಿ ಇವತ್ತು ಮಟ್ಟಲ್ ಸಿಗ್ತಾ ಇಲ್ಲ, ಆದರೂ ಕೂಡ ಗಮನಕ್ಕೆ ತಂದಿದ್ದೇವೆ. ಅದರ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ಯಾರಿಗೆ ರೈತರಿಗೆ ತೊಂದರೆ ಆಗದಂತೆ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ಪ್ರತಿಯೊಂದು ಅಂಗಡಿಗಳಲ್ಲಿ ಲಿಂಕ್ ಅನ್ನುವ ಹಾವಳಿ ಎದ್ದಿದೆ. ಯಾಕಂದರೆ DAP ಹಿರಿಯ ತೆಗೆದುಕೊಳ್ಳ ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಸಿದ್ದಾಪುರದಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಸಸಿಗಳನ್ನು ನೆಡುವ ಮೂಲಕ ಆಚರಿಸಲಾಯಿತು. ಸಿದ್ದಾಪುರದಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಸಸಿಗಳನ್ನು ನೆಡುವ ಮೂಲಕ ಆಚರಿಸಲಾಯಿತು. ಸಂಜೀವಿನಿ ಒಕ್ಕೂಟ ಹಾಗೂ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಇಲ್ಲಿನ ಅಮೃತ ಸರೋವರ ದಡದಲ್ಲಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭ ಮಾಜಿ ಉಪಾಧ್ಯಕ್ಷ ಪಳನಿಸ್ವಾಮಿ, ಪಂಚಾಯಿತಿ ಕಾರ್ಯದರ್ಶಿ ನಿತೀಶ್, ಅಕೌಂಟೆಂಟ್ ಸುಬ್ರಹ್ಮಣಿ, ಸಂಜೀವಿನಿ ಒಕ್ಕೂಟ ಅಧ್ಯಕ್ಷ LCRP ಯಮುನಾ, ಪಂಚಾಯಿತಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದಲೂ ಸಿದ್ದಾಪುರದ ಅಮೃತ ಸರೋವರ ಕೆರೆಯ ದಡದಲ್ಲಿ ವಿವಿಧ ರೀತಿಯ ಗಿಡಗಳನ್ನು ನೆಡುವುದರ ಮೂಲಕ ಪರಿಸರ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರ ಪ್ರಮುಖ ರೂಪೇಶ್, ಗ್ರಾಮ ಪಂಚಾಯಿತಿ ಸದಸ್ಯೆ ತುಳಸಿ, ಬೂತ್ ಅಧ್ಯಕ್ಷ ಮಂಜು, ಸತೀಶ್, ಸುರೇಶ್, ರವಿ, ಸುಜಯ್ ಹಾಗೂ ಪಕ್ಷದ ಕಾರ್ಯಕರ್ತರು ಇದ್ದರು. ಇಂದು ಸಿದ್ದಾಪುರ ಪಂಚಾಯಿತಿ ಹಾಗೂ ಸಂಜೀವಿನಿ ಒಕ್ಕೂಟದ ವತಿಯಿಂದ ಜಂಟಿಯಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗಿದೆ. ಸಿದ್ದಾಪುರ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿರುವ ಅಮೃತ ಸರೋವರ ಕೆರೆಯಲ್ಲಿ ಹಣ್ಣು ಹಂಪಲು ಗಿಡಗಳನ್ನು ನೆಡುವುದರೊಂದಿಗೆ ಪರಿಸರ ರಕ್ಷಣೆ ಆಗಬೇಕು ಅಂತ ಹೇಳೋ ಉದ್ದೇಶದಿಂದ ಎಲ್ಲರೂ ಸೇರಿ ಸಂಜೀವಿನಿ ಒಕ್ಕೂಟದವರು ಹಾಗೂ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಎಲ್ಲರೂ ಸೇರಿ ಗಿಡ ನೆಡುವುದರೊಂದಿಗೆ ಪರಿಸರ ದಿನಾಚರಣೆಯನ್ನು ಸುಸೂತ್ರವಾಗಿ ನಡೆಸಲಾಗಿದೆ. ನ್ಯೂಸ್ ಸಂಗಮಕ್ಕಾಗಿ ರಮ್ಯ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಅಂಗನವಾಡಿ ಕೇಂದ್ರ ಒಂದಕ್ಕೆ ಕಾಯಂ ಶಿಕ್ಷಕರನ್ನು ನೇಮಿಸದೆ ಅಂಗನವಾಡಿ ಮುಚ್ಚಿದೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದಾಪುರ ವ್ಯಾಪ್ತಿಯಲ್ಲಿ ಬೀಡು ಬಿಟ್ಟಿದ್ದ ಆನೆಗಳನ್ನ ಕಾಡುಗಟ್ಟುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ರೈತರಿಗೆ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿಗೆ ಸಕಾಲದಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ನೀಡುವಂತೆ ಒತ್ತಾಯಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬೈಕುಪ್ಪ.